press the bell icon on the YouTube app and never miss another update. Hi students, let us discuss remaining problems of the exercise 3.6. So first main alli D tanga problem madidvi. Next first main alli E problem. So find the LCM of the following groups of numbers using the prime factorization method. So E problem 3, 9 and 21. So previous problems alli 2 pairs ittu ಹೌದಲ್ವಾ, 2 ನಂಬರ್ಸ್ ಇತ್ತು. ಸೊ ಈಗ ಎಷ್ಟಿದೆ ನಂಬರ್, ಇಲ್ಲಿ 3 ನಂಬರ್ಸ್ ಇದೆ. ಫಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು, ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 3 ಫೈಂಡ್ ಔಟ್ ಮಾಡಬೇಕು. ಸೊ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 3 ಅಂದರೆ 1 3s 3 ಹೌದಲ್ವಾ. ನೆಕ್ಸ್ಟು ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 9 ಫೈಂಡ್ ಔಟ್ ಮಾಡೋಣ, ಓಕೆನಾ. ನೆಕ್ಸ್ಟ್ ಸ್ಟೆಪ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 9. 3 3s 9. ಓಕೆ. ನೆಕ್ಸ್ಟು 21ನ ಪ್ರೈಮ್ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಬೇಕು, ಓಕೆನಾ. ಯಾಕೆ ಪ್ರೈಮ್ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡ್ತಿದ್ದೀವಿ ಅಂದರೆ ಕ್ವಶನಲ್ಲಿ ಕೊಟ್ಟಿದ್ದಾರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಿಂದ LCM ಅನ್ನು ಫೈಂಡ್ ಔಟ್ ಮಾಡಬೇಕಂತೇಳಿ. ಸೊ 3 7s 21 ಹೌದಲ್ವಾ. ಸೊ ಇದರಲ್ಲಿ ಕಾಮನ್ ಯಾವುದಿದೆ ನಂಬರು, ಸೊ 3ಯಲ್ಲೂ ಕಾಮನ್ ಇರೋದು 3 ಹೌದಲ್ವಾ. 3 ಇಂಟು, ಸೊ ಇಲ್ಲಿ ಕಾಮನ್ 1 ಇದೆ, ಕಾಮನ್ ಇಲ್ಲದೆ ಇರೋದು 1 ಇದೆ, 1 ಬರಿಬೋದು, ಇಲ್ಲ ಅಂದ್ರೂ ನಡೆಯುತ್ತೆ. ನೆಕ್ಸ್ಟು ಇಲ್ಲಿ ಕಾಮನ್ ಯಾವುದಿಲ್ಲ 3 ಇದೆ. ನೆಕ್ಸ್ಟ್ ಇಲ್ಲಿ ಕಾಮನ್ ಇಲ್ಲದೆ ಇರೋದು 7 ಹೌದಲ್ವಾ. ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಬೇಕು, 3 3s 9, 9 7s 63. ಸೊ ಕಾಮನ್ ಮಲ್ಟಿಪಲ್ ಯಾವುದು, ಸೊ ಲೀಸ್ಟ್ ಕಾಮನ್ ಮಲ್ಟಿಪಲ್ ಆಫ್ 3 9 and 12 is 63. Therefore LCM of 9 3 and 21 is 63. Next F problem. So F problem 24 12 and 36. 24 12 and 36. 24 12 and 36ನ LCM ಫೈಂಡ್ ಔಟ್ ಮಾಡಬೇಕು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ. ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 24ನ ಪ್ರೈಮ್ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ. ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 24 ಅಂದರೆ ಡಿವಿಷನ್ ಮೆಥಡಲ್ಲಾದರೂ ಫೈಂಡ್ ಔಟ್ ಮಾಡಿರಿ, ಆರ್ ಮಲ್ಟಿಪ್ಲಿಕೇಶನ್ ಮೆಥಡಲ್ಲಾದರೂ ಫೈಂಡ್ ಔಟ್ ಮಾಡಿರಿ. 3 8s 24 ಹೌದಲ್ವಾ. 8ನ ಹೇಗೆ ಬ್ರೇಕ್ ಮಾಡೋಣ, 2 ಇಂಟು 2 ಇಂಟು 2 ಓಕೆನಾ. ಹೇಗೆ ಬರ್ಕೊಳ್ಳೋಣ, 2 ಇಂಟು 2 ಇಂಟು 2 ಇಂಟು 3. ಸೊ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 24 ಯಾವುದು, 2 ಇಂಟು 2 ಇಂಟು 2, 2 2s 4, 4 2s 8, 8 3s 24 ಹೌದಲ್ವಾ. ನೆಕ್ಸ್ಟ್ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 12. ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 12ನ ಪ್ರೈಮ್ ಫ್ಯಾಕ್ಟರ್ಸ್ ಯಾವುದು, 3 4s 12 ಹೌದಲ್ವಾ. ಸೊ 3 4s 12. 12ನ ಫರ್ದರ್ ಹೇಗೆ ಬ್ರೇಕ್ ಮಾಡೋಣ, 2 ಇಂಟು 2 ಅಂತ ಬ್ರೇಕ್ ಮಾಡೋಣ. ಸೊ ಹೇಗೆ ಬರೆಯೋಣ, 2 ಇಂಟು 2 ಇಂಟು 3, 2 2s 4, 4 3s 12. ನೆಕ್ಸ್ಟ್ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 36. ಸೊ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 36 ಅಂದರೆ ಈಸಿಯಾಗಿ ಬರಿಬೋದು, 6 6s 36 ಹೌದಲ್ವಾ. ಈ 6ನ ಬ್ರೇಕ್ ಮಾಡಿದ್ರೆ 2 3s 6, 2 3s 6 ಹೌದಲ್ವಾ. ಸೊ 6 6s 36, 2 ಇಂಟು 2 ಇಂಟು 3 ಇಂಟು 3 ಹೌದಲ್ವಾ. ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 36 2 ಇಂಟು 2 ಇಂಟು 3 ಇಂಟು 3 ಹೌದಲ್ವಾ. ಸೊ ಇದರಲ್ಲಿ ಕಾಮನ್ ಏನಿದೆ, 2 ಕಾಮನ್ ಇದೆ. 3 ನಂಬರ್ಸಲ್ಲೂ 2 ಕಾಮನ್ ಇದೆ. ಸೊ ನೆಕ್ಸ್ಟ್ ಇಲ್ಲೂ ಸಹ 2 ಕಾಮನ್ ಇದೆ ಹೌದಲ್ವಾ. ನೆಕ್ಸ್ಟು ಕಾಮನ್ ಇರೋದು ಯಾವುದು, 3 ಕಾಮನ್ ಇದೆ ಹೌದಲ್ವಾ. ಸೊ ಈಗ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 24ಅಲ್ಲಿ ಕಾಮನ್ ಇಲ್ಲದೆ ಇರೋದನ್ನು ಬರ್ಕೊಳ್ತಿದ್ದೀನಿ ಹೌದಲ್ವಾ. ನೆಕ್ಸ್ಟು ಸೊ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 12ಅಲ್ಲಿ ಸೊ ಎಲ್ಲದು ಕಾಮನ್ ಇರೋದನ್ನು ಆಲ್ರೆಡಿ ಬರೆದಾಗಿದೆ ಹೌದಲ್ವಾ. ನೆಕ್ಸ್ಟು ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 36ಅಲ್ಲಿ ಕಾಮನ್ ಇಲ್ಲದೆ ಇರೋದು ಯಾವುದು, 3 ಕಾಮನ್ ಇಲ್ಲ. ಸೊ ಈಗ ಇದನ್ನು ಮಲ್ಟಿಪ್ಲೈ ಮಾಡೋಣ, 2 2s 4, 4 2s 8 ಹೌದಲ್ವಾ. ನೆಕ್ಸ್ಟು 3 3s 9, ಸೊ 9 8s 72. ಸೊ LCM ಆಫ್ 24, 12 and 36 is 72. Therefore
LCM of 24, 12 and 36 is 72. ಸೊ ಓಕೆನಾ. ಸೊ ಈ ಥರ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಏನು ಮಾಡಬೇಕು, ಸೊ 2 or more ನಂಬರ್ಸ್ನ LCM ಅನ್ನು ಈ ಥರ ನಾವು ಫೈಂಡ್ ಔಟ್ ಮಾಡ್ತೀವಿ. ನೆಕ್ಸ್ಟು ಮೇನ್ second main, find the LCM of the following groups of numbers using the division method. So division method ಅಲ್ಲಿ find out ಮಾಡಬೇಕು. Second main A problem. So 34 and 68 ಹೌದಲ್ವಾ. ಸೊ ಕಾಮನ್ ಡಿವಿಷನ್ ಮೆಥಡ್ ಅಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ 34 and 68 2 ಇಂದ ಡಿವೈಡ್ ಮಾಡೋಣ. 2 1s are 2, 2 1s are 2, 3 2 ಸಪ್ರೇಟ್ ಮಾಡಿದ್ರೆ 1 ರಿಮೈಂಡರ್ ಹೌದಲ್ವಾ 14 ಆಗುತ್ತೆ. 2 7s are 14. ನೆಕ್ಸ್ಟು 2 3s are 6, 2 4s are 8 ಹೌದಲ್ವಾ. 17 ಪ್ರೈಮ್ ನಂಬರ್ ಆಗುತ್ತೆ, 34 ಅಪೋಸಿಟ್ ನಂಬರ್ ಆಗುತ್ತೆ ಹೌದಲ್ವಾ. ಸೊ 17 2s are 34 ಬರುತ್ತೆ ಹೌದಲ್ವಾ. ಸೊ ಇದನ್ನು ಮಾಡಿದ್ದೀರಾ ನೀವು HCF ಫೈಂಡ್ ಔಟ್ ಮಾಡುವಾಗ ಇದೇ ಪ್ರಾಬ್ಲಮ್ ಬಂದಿದೆ ಹೌದಲ್ವಾ. 34 and 68 HCF ಸಹ ನೀವು ಫೈಂಡ್ ಔಟ್ ಮಾಡಿದ್ದೀರಾ. ಸೊ 17 1s are 17 2s are. ಸೊ ಈಗ LCM ಫೈಂಡ್ ಔಟ್ ಮಾಡಬೇಕು ಹೌದಲ್ವಾ. ಹೇಗೆ ಫೈಂಡ್ ಔಟ್ ಮಾಡ್ತೀರಾ, 2 into 17 into ಸೊ 1ನ್ನು ಇಗ್ನೋರ್ ಮಾಡಿರಿ, ನೆಕ್ಸ್ಟ್ 2ನ ಬರ್ಕೊಳ್ರಿ ಓಕೆನಾ. ಸೊ 2 2s are 4, 17 4s are ಮಲ್ಟಿಪ್ಲೈ ಮಾಡಬೇಕು ಓಕೆನಾ. 4 7s are 28, ಕ್ಯಾರಿ 2, 4 1s are 4 plus 2 68. Answer is 68. Therefore, LCM of 34 and 68 is 68. So 34 and 68 na LCM ಏನು 68. Next B problem 18 and 24. 18 and 24ನ LCM ಅನ್ನು ಫೈಂಡ್ ಔಟ್ ಮಾಡಬೇಕು. and 24. So division method 18 and 24. So 2 ಇಂದ ಡಿವೈಡ್ ಮಾಡೋಣ. 2 9s are 18, 2 12s are 24. ನೆಕ್ಸ್ಟ್ 9 and 12 3 ಟೇಬಲ್ ಇಂದ ಡಿವೈಡ್ ಆಗುತ್ತೆ. 3 3s are 9, 3 4s are 12. 3 and 4 ಫರ್ದರ್ ಮತ್ತೆ ಸೇಮ್ ಟೇಬಲಿಂದ ಡಿವೈಡ್ ಆಗಲ್ಲ. ಸೊ ನೀವು ಬೇಕಂದರೆ ಸೊ ಈ ಥರನೂ ಬರಿಬೋದು. ಸೊ ಹೇಗೆ 3ಯನ್ನು ಓನ್ಲಿ 3 ಇಂದ ಡಿವೈಡ್ ಮಾಡ್ಬೋದು. 4 ಆ್ಯಸ್ ಇಟ್ ಈಸ್ ಬರೀರಿ. ಸೊ 4ನ್ನು ಓನ್ಲಿ 4 ಇಂದ ಡಿವೈಡ್ ಮಾಡ್ಬೋದು ಹೌದಲ್ವಾ. 4 1s are 4. ನೆಕ್ಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ, 2 into 3 into 3 into 4 ಹೌದಲ್ವಾ. ಸೊ 3 2s are 6, 6 3s are 18, 18 4s are ಹೌದಲ್ವಾ. 4 8s are 32, ಕ್ಯಾರಿ 3, 4 1s are 4 plus 3 7, 72 ಹೌದಲ್ವಾ. ಸೊ LCM ಆಫ್ 18 and 24 is 72. ಸೊ ಈ ಥರ ಆದರೂ ಡಿವೈಡ್ ಮಾಡಿರಿ. ಆರ್ ಸೊ ನೀವು HCF ಅಲ್ಲಿ ಡಿವೈಡ್ ಮಾಡ್ತಿದ್ರಿ ಹೌದಲ್ವಾ. ಆ ಮೆಥಡಲ್ಲಿ ಡಿವೈಡ್ ಮಾಡಿದ್ರೆ ಇನ್ನೂ ಈಸಿ ಆಗುತ್ತೆ. HCF and LCMನ ಡಿಫ್ರೆನ್ಸನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ನೋಡ್ರಿ ಇಲ್ಲಿ 18 and 24ನ ಡಿವೈಡ್ ಮಾಡ್ತಿದ್ದೀನಿ. 2 9s are 18, 2 12s are 24, 3 3s are 9, 3 4s are 12 ಹೌದಲ್ವಾ. ಫರ್ದರು ಮತ್ತೆ 3 and 4 ಸೇಮ್ ಟೇಬಲಿಂದ ಡಿವೈಡ್ ಆಗಿಲ್ಲ. ಸೊ ಇಲ್ಲೇನು ಮಾಡಿದ್ದೀನಿ, ಇಲ್ಲಿ 3ಯನ್ನು ಓನ್ಲಿ 3ಯನ್ನು ಡಿವೈಡ್ ಮಾಡಿ 4ನ್ನು ಆ್ಯಸ್ ಇಟ್ ಈಸ್ ಬರ್ತಿದ್ದೀನಿ. ನೆಕ್ಸ್ಟು 4ನ್ನು ಡಿವೈಡ್ ಮಾಡಿದ್ದೀನಿ. ಸೊ ಈ ಸ್ಟೆಪ್ಪು ಸೇಮ್, ಈ ಸ್ಟೆಪ್ಪು ಸೇಮ್ ಹೌದಲ್ವಾ. HCF ಅಲ್ಲಿ ಫರ್ದರ್ ನಾವು ಏನು ಮಾಡ್ತೀವಿ, ಡಿವೈಡ್ ಮಾಡಲ್ಲ, ಅಲ್ಲಿಗೆ ಸ್ಟಾಪ್ ಮಾಡ್ತೀವಿ. LCM ಅಲ್ಲಿ ಬೇಕಾದ್ರೆ ಡಿವೈಡ್ ಮಾಡ್ಬೋದು, ಡಿವೈಡ್ ಮಾಡಿಲ್ಲ ಅಂದ್ರೆ ನಡೆಯುತ್ತೆ. ಸೊ ಆದರೆ LCMನ್ನು ಫೈಂಡ್ ಔಟ್ ಮಾಡುವಾಗ ಹೆಂಗೆ ಮಾಡ್ತೀರಾ, ಸೊ ಇಲ್ಲಿರೋ ಎಲ್ಲ ನಂಬರ್ಸನ್ನು ಮಲ್ಟಿಪ್ಲೈ ಮಾಡಬೇಕು. 2 into 3 into 3 into 4 ಓಕೆನಾ. 4 3s are 12, 3 2s are 6, 12 6s are 72. ಆನ್ಸರ್ ಸೇಮ್ ಬರುತ್ತೆ, ಇಲ್ಲಿರೋ ಸೇಮ್. ಸೊ ಓಕೆನಾ. ಒಂದೇ ಟೇಬಲಿಂದ ಡಿವೈಡ್ ಆಗಿಲ್ಲ ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡಿ. ಸೊ ಇಲ್ಲಿರೋ
ಡಿವೈಸಸ್ ಇಲ್ಲಿರೋ ನಂಬರ್ಸ್ ನೆಕ್ಸ್ಟ್ ಇಲ್ಲಿರೋ ನಂಬರ್ಸ್ ಎಲ್ಲ ಬರ್ಕೊಂಡು ನೀವು ಮಲ್ಟಿಪ್ಲೈ ಮಾಡಿದ್ರು ಎಲ್ ಸಿ ಎಮ್ಮು ಸೇಮ್ ಬರುತ್ತೆ. ಸೊ ನೀವು ಈ ಮೆಥಡಲ್ಲಾದರೂ ಮಾಡಿರಿ, ಈ ಮೆಥಡಲ್ಲಾದರೂ ಮಾಡಿರಿ, ಆನ್ಸರ್ ಸೇಮ್. ಎಲ್ ಸಿ ಎಮ್ ಆಫ್ 18 and 24 is 72. Next, next problem. So directly I am solving E problem 10, 16 and 12. So first 10, 16 and 12 ಅನ್ನು ಬರ್ಕೊಳ್ರಿ. ಸೊ ಡಿವೈಡ್ ಮಾಡಿರಿ. ಸೊ 2 ಇಂದ ಡಿವೈಡ್ ಆಗುತ್ತೆ. 2 5s are 10, 2 8s are 16, 2 6s are 12. ಹೌದಲ್ವಾ? ಸೊ 5 8 6 ಸೇಮ್ ಟೇಬಲಿಂದ ಡಿವೈಡ್ ಆಗಲ್ಲ. ಸೊ ನೀವು ಬೇಕಾದರೆ ಹಾಗೆ ಮಲ್ಟಿಪ್ಲೈ ಮಾಡ್ಬೋದು. ಸೇಮ್ ಟೇಬಲಿಂದ ಡಿವೈಡ್ ಆಗಿಲ್ಲ, ಹೌದಲ್ವಾ? 2 ಇಂಟು 5 ಇಂಟು 8 ಇಂಟು 6, ಓಕೆನಾ? ಸೊ ಈ ಥರ ಮಲ್ಟಿಪ್ಲೈ ಮಾಡಾದರೂ ನೀವು ಬರೀರಿ. ಆರ್ ಸೊ ಫುಲ್ ರಿಮೈಂಡರ್ ಬರೋ ತನಕನೂ ನೀವು ಸಹ ಸೊ ಡಿವೈಡ್ ಮಾಡಿ ಬರಿಬೋದು, ಓಕೆನಾ? ಸೊ ಮಲ್ಟಿಪ್ಲೈ ಮಾಡೋಣ. 5 2s are 10 ಇಂಟು 5 2s are 10, 6 8s are 48. ಸೊ ಮಲ್ಟಿಪ್ಲೈ ಮಾಡಿದ್ರೆ 480 ಬರುತ್ತೆ, ಹೌದಲ್ವಾ? ನೋಡೋಣ, ಚೆಕ್ ಮಾಡೋಣ. ಫುಲ್ ಡಿವೈಡ್ ಮಾಡಿ, ಓಕೆನಾ? 10, 16 ಆ್ಯಂಡ್ 12. 2 5s are 10, 2 8s are 16, 2 6s are 12, ಹೌದಲ್ವಾ? ನೆಕ್ಸ್ಟು 5 ಡಿವೈಡ್ ಆಗಲ್ಲ, ಬಟ್ 8 ಆ್ಯಂಡ್ 2 ಸೇಮ್ ನಂಬರಿಂದ ಡಿವೈಡ್ ಆಗುತ್ತೆ. 5 ಆ್ಯಸ್ ಇಟ್ ಈಸ್ ಬರೆಯೋಣ. 2 4s are 8, 2 3s are 6, 5 4 3 ಸೇಮ್ ನಂಬರಿಂದ ಡಿವೈಡ್ ಆಗಲ್ಲ. ಸೊ ಹಾಗಾದ್ರೆ ಈಗ ಏನು ಮಾಡೋಣ ನಾವು? ಸೊ ಇಲ್ಲಿರೋ ನಂಬರ್ಸನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಳ್ಳೋಣ. 2 ಇಂಟು 2 ಇಂಟು 5 ಇಂಟು 4 ಇಂಟು 3, ಹೌದಲ್ವಾ? ಸೊ 2 2s are 4, 4 5s are 20, 4 3s are 12, ಹೌದಲ್ವಾ? ಸೊ 12 4s are 12 2s are 240, ಹೌದಲ್ವಾ? ಸೊ ಇಲ್ಲಿ ಡಿಫ್ರೆನ್ಸ್ ಏನು? ಇಲ್ಲಿ ಏನಾಗಿದೆ ಇಲ್ಲಿ? ಸೊ ಇಲ್ಲಿ ಮತ್ತು ಇಲ್ಲಿರೋ ಆನ್ಸರ್ಗೆ ಏನು ಚೇಂಜಸ್ ಏನಾಗಿದೆ, ಹೌದಲ್ವಾ? ಸೊ ಇಲ್ಲಿ ನೋಡ್ರಿ, ಇಲ್ಲಿ 2 ಇಂದ ಡಿವೈಡ್ ಮಾಡಿದೆ. 2 5s are 10, 2 8s are 16, 2 6s are 12, ಹೌದಲ್ವಾ? ಸೊ ಇಲ್ಲಿ ನೋಡ್ರಿ, ಇಲ್ಲಿ 5 ಇದೆಯಲ್ಲ, 5 2 ಇಂದ ಡಿವೈಡ್ ಆಗಲ್ಲ. ಆದರೆ ಇಲ್ಲಿ ಏನಾಗಿದೆ, ಇಲ್ಲಿ 8 ಇದೆ, ಹೌದಲ್ವಾ? 8 ಆ್ಯಂಡ್ 6 ಸೇಮ್ ನಂಬರಿಂದ ಡಿವೈಡ್ ಆಗುತ್ತೆ, ಓಕೆನಾ? ಸೊ ಇಲ್ಲಿರೋ ನಂಬರು 3 ನಂಬರ್ ಇಲ್ಲಿ ನೋಡ್ರಿ, ಇಲ್ಲಿ ಆನ್ಸರ್ ನೋಡ್ರಿ 5 4 3, 5 4 3 ಯಾವ ನಂಬರು ಇಲ್ಲಿ ಸೇಮ್ ನಂಬರಿಂದ ಡಿವೈಡ್ ಆಗಲ್ಲ, ಅರ್ಥ ಆಗ್ತಿದೆಯಾ? ಆದರೆ ಇಲ್ಲಿ 5 ಮಾತ್ರ 2 ಇಂದ ಡಿವೈಡ್ ಆಗಲ್ಲ. ಇಲ್ಲಿ ಈ ಪ್ರಾಬ್ಲಮ್ಗೂ ಸೇಮ್ ಪ್ರಾಬ್ಲಮ್ ಬರ್ಕೊಂಡು ನಾನು ಏನು ಡಿಫ್ರೆನ್ಸ್ ತೋರಿಸ್ತಿದ್ದೀನಿ ಅಂದರೆ, ಓಕೆನಾ? ಸೊ 5 ಇಂದ 5 ಡಿವೈಡ್ ಆಗಲ್ಲ, ಆದರೆ 8 ಆ್ಯಂಡ್ 6 ಮತ್ತೆ ಫರ್ದರ್ 2 ನಂಬರು ಸೇಮ್ ಕಾಮನ್ ನಂಬರಿಂದ ಡಿವೈಡ್ ಆಗುತ್ತೆ, ಅರ್ಥ ಆಗ್ತಿದೆಯಾ? ಸೊ ಅದೇನು ಇಲ್ಲಿ 2 ಇದೆ, ಹೌದಲ್ವಾ? ಸೊ 5 ಆ್ಯಸ್ ಇಟ್ ಈಸ್ ಬರ್ದಿದ್ದೀನಿ. 2 4s are 8, 2 3s are 6. ಆಮೇಲೆ ಲಾಸ್ಟಿಗೆ ಏನು ಮಾಡಿದ್ದೀನಿ, 5 4 3 ಸೇಮ್ ನಂಬರಿಂದ ಡಿವೈಡ್ ಆಗಲ್ಲ, ನಂಬರ್ಸನ್ನ ಬರೆದು ಮಲ್ಟಿಪ್ಲೈ ಮಾಡಿ ಇಟ್ಟಿದ್ದೀನಿ. ಆ್ಯಕ್ಚುಲಿ ಈ ಆನ್ಸರು ಕರೆಕ್ಟ್. ಇಲ್ಲಿ ಈ ಆನ್ಸರ್ ಇದೆಯಲ್ಲ 480 ಬರುತ್ತೆ, ಹೌದಲ್ವಾ? ಇಲ್ಲಿ ಇದು ರಾಂಗ್. ಯಾಕೆ ರಾಂಗ್ ಅಪ್ಪ ಅಂದರೆ, ಸೊ ಡಿವೈಡ್ ಮಾಡಿದ್ದೀವಿ, ಮತ್ತೆ ಫರ್ದರ್ 8 ಆ್ಯಂಡ್ 6 ಕಾಮನ್ ನಂಬರಿಂದ ಡಿವೈಡ್ ಆಗುತ್ತೆ, ಹೌದಲ್ವಾ? ಕಾಮನ್ ನಂಬರಿಂದ ಇಲ್ಲಿ ಕಾಮನ್ ನಂಬರಿಂದ ಡಿವೈಡ್ ಆಗುತ್ತೆ, ಮತ್ತೆ ಫರ್ದರ್ ಇಲ್ಲಿ ಡಿವೈಡ್ ಮಾಡಬೇಕು. ಒಂದು ಸ್ಟೆಪ್ ಡಿವೈಡ್ ಮಾಡಾದಮೇಲೆ ಆಮೇಲೆ ಬರೋ ರಿಮೈಂಡರ್ ಯಾವ ನಂಬರಿಂದನೂ ಅಂದರೆ 5 4 3 ಯಾವ ನಂಬರಿಂದನೂ ಡಿವೈಡ್ ಆಗಲ್ಲ, ಹೌದಲ್ವಾ? ಆವಾಗ ನಾವು ಇಲ್ಲಿರೋ ನಂಬರ್ಸನ್ನ ಬರೆದು ಮಲ್ಟಿಪ್ಲೈ ಮಾಡ್ಬೋದು, ಓಕೆನಾ? ಸೊ ಇದನ್ನು ಯಾಕೆ ತೋರಿಸ್ತಿದ್ದೀನಿ ಅಂದರೆ, ಸೊ ಮಿಸ್ಟೇಕ್ ಆಗಬಾರ್ದು ಅಂಥೇಳಿ, ಓಕೆನಾ? ಸೊ ಯಾವ ಥರ ಈ ಸ್ಟೆಪ್ಪನ್ನು ಫಾಲೋ ಮಾಡಬಾರ್ದು, ಸೊ ಈ ಸ್ಟೆಪ್ಪನ್ನು ಫಾಲೋ ಮಾಡಬೇಕು, ಓಕೆನಾ? ಸೊ ಎಲ್ ಸಿ ಎಮ್ ಆಫ್ 10
16 and 12. LCM of 10, 16 and 12 ಹೌದಲ್ವಾ ಈಸ್ 240. ನೆಕ್ಸ್ಟು ಸೊ LCM of 64, 32 and 48. LCM of 64, 32 and 48. So that is F problem 64, 32 and 48. So 2 ಇಂದ ಡಿವೈಡ್ ಮಾಡೋಣ. 2 3s are 6, 2 2s are 4, 2 1s are 2, 2 6s are 12 ಆಗುತ್ತೆ, 2 2s are 4, ಓಕೆನಾ, 2 4s are 8, ಓಕೆನಾ. ಮತ್ತೆ ಫರ್ದರ್ ಡಿವೈಡ್ ಮಾಡೋಣ. 2 1s are 2, 2 6s are 12, 2 8s are 16, 2 12s are 2 8s are 16, 2 4s are 8, 2 3s are 12. ಇಲ್ಲಿ ನೋಡ್ರಿ, ಇಲ್ಲಿ ಸೇಮ್ ಅದೇ ಥರ ಪ್ರಾಬ್ಲಮ್ ಬಂದಿದೆ. 3 4 8, 3 2 ಇಂದ ಡಿವೈಡ್ ಆಗಲ್ಲ ಹೌದಲ್ವಾ, ಆದರೆ 8 and 4 2 ಇಂದ ಡಿವೈಡ್ ಆಗುತ್ತೆ. ಇಲ್ಲಿಗೆ ಸ್ಟಾಪ್ ಮಾಡಬಾರ್ದು, ಓಕೆನಾ. ಸೊ ಏನು 8 and 4 ನಂಬರಿಂದ ಡಿವೈಡ್ ಆಗುತ್ತೆ, ಇದರಿಂದ 2 ಇಂದ ಡಿವೈಡ್ ಆಗುತ್ತೆ. 2 4s are 8, 2 2s are 4, 3 ಡಿವೈಡ್ ಆಗಲ್ಲ, ಆ್ಯಸ್ ಇಟ್ ಈಸ್ ಬರೀರಿ. ನೆಕ್ಸ್ಟು 2 and 4 ಮತ್ತೆ ಫರ್ದರ್ ಡಿವೈಡ್ ಆಗುತ್ತೆ. 2 2s are 4, 2 1s are 2, 3. ಈಗ 2 and 3 ಸೇಮ್ ನಂಬರಿಂದ ಡಿವೈಡ್ ಆಗಲ್ಲ, ಓಕೆನಾ. ಅವಾಗ ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಬಂದಿರೋ ನಂಬರ್ಸನ್ನು ಮಲ್ಟಿಪ್ಲೈ ಮಾಡಬೇಕು. 2 ಇಂಟು 2 ಇಂಟು 2 ಇಂಟು 2 ಇಂಟು 2. ನೆಕ್ಸ್ಟು 1 2 3 4 5 ಟೈಮ್ 2 ಬರ್ದಿದ್ದೀನಿ. ನೆಕ್ಸ್ಟ್ ಇಲ್ಲಿ 2 and 3 ಇದೆ. 2 ಇಂಟು 3 ಬರ್ಕೊಂಡು ಮಲ್ಟಿಪ್ಲೈ ಮಾಡಬೇಕು. 2 2s are 4, 4 2s are 8, 8 2s are 16, 16 2s are 32, 32 2s are 64, 64 3s are, ಓಕೆನಾ. 64 3s are, 3 4s are 12, carry 1, 3 6 are 18 plus 1 19. 192 is the LCM. Therefore, LCM of 64, 32 and 48 is 192. ಓಕೆನಾ. ಸೊ ನೆಕ್ಸ್ಟ್ ಸಬ್ಹೆಡ್ಡಿಂಗ್ ಟೆಸ್ಟ್ ಆಫ್ ಡಿವಿಸಿಬಿಲಿಟಿ. ಸೊ ಟೆಸ್ಟ್ ಆಫ್ ಡಿವಿಸಿಬಿಲಿಟಿ ಅಂದರೆ ಸೊ ನಂಬರ್ಸ್ ಕೊಟ್ಟಿರ್ತಾರೆ. ಸೊ ಈ ಸಬ್ ಟಾಪಿಕ್ ತುಂಬ ಇಂಪಾರ್ಟೆಂಟ್ ಹೈಯರ್ ಕ್ಲಾಸಲ್ಲಿ, ಓಕೆನಾ. ಸೊ ನಂಬರ್ಸ್ ಕೊಟ್ಟಿರ್ತಾರೆ, ಆ ನಂಬರ್ಸನ್ನು ನೋಡಿನೇ ನಾವೇನು ಮಾಡ್ಬೋದು, ಈ ನಂಬರ್ ಯಾವ ನಂಬರಿಂದ ಫೈಂಡ್ ಔಟ್, ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅನ್ನೋದನ್ನು ಈಸಿ ಮೆಥಡಲ್ಲಿ ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ಹಾಗಾದರೆ ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅಂತ ನಾವು ಡಿಸ್ಕಸ್ ಮಾಡೋಣ. Test of divisibility. Tests of divisibility. First point. So divisibility by 2. Divisibility by divisibility by 2. So, if the digit in the ones place of a number is divisible by 2, then the number is exactly divisible by 2. Or a number is exactly divisible by 2 if the digit in its ones place is 0, 2, 4, 6 or 8. For example, 98 or 372. Next 4,100 and 4,190. So 74,156. So 5,28,138. ಓಕೆನಾ. ಸೊ ಈ ನಂಬರ್ 2 ಇಂದ ಡಿವೈಡ್ ಆಗುತ್ತೋ ಇಲ್ಲ. ಸೊ ಈ ನಂಬರ್ಸ್ನ ಒನ್ಸ್ ಡಿಜಿಟಲ್ಲಿ, ಒನ್ಸ್ ಪ್ಲೇಸಲ್ಲಿ, ಸೊ ಈ ನಂಬರ್ಸ್ನ ಒನ್ಸ್ ಪ್ಲೇಸಲ್ಲಿ ಯಾವ ಡಿಜಿಟ್ ಇದೆ ನೋಡ್ಕೊಳ್ರಿ. ಈ ನಂಬರ್ಸ್ನ ಒನ್ಸ್ ಪ್ಲೇಸಲ್ಲಿ 0, 2, 4, 6, 8 ಇಷ್ಟರಲ್ಲಿ ಯಾವುದಾದ್ರೂ ಒಂದು ಡಿಜಿಟ್ ಇದ್ರೂ ಆ ನಂಬರ್
ಈಸಿಯಾಗಿ 2 ಇಂದ ಡಿವೈಡ್ ಆಗುತ್ತೆ, ರಿಮೈಂಡರ್ 0 ಉಳಿಯುತ್ತೆ. ಓಕೆನಾ? ಸೊ ಈ ಥರ ನಾವು ಟೆಸ್ಟ್ ಆಫ್ ಡಿವಿಸಿಬಿಲಿಟಿನ ಫೈಂಡ್ ಔಟ್ ಮಾಡ್ಬೋದು. ಟೆಸ್ಟ್ ಡಿವಿಸಿಬಿಲಿಟಿ ಆಫ್ 2 ಅಂದರೆ 2 ಇಂದ ಯಾವ ನಂಬರ್ ಡಿವೈಡ್ ಆಗುತ್ತೆ ಹೇಗೆ ಫೈಂಡ್ ಔಟ್ ಮಾಡಬೇಕಪ್ಪ ಅಂದರೆ ಆ ನಂಬರ್ನ ಒನ್ಸ್ ಡಿಜಿಟಲ್ಲಿ 0, 2, 4, 6, 8 ಅಂದರೆ ಮೀನ್ಸ್ ಈವನ್ ನಂಬರ್ಸ್, ಓನ್ಲಿ ಈವನ್ ನಂಬರ್ಸ್ ಇದ್ದರೆ ಆ ನಂಬರ್ ಈಸಿಯಾಗಿ 2 ಇಂದ ಡಿವೈಡ್ ಆಗುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್ 98. ಸೊ 98 ಡಿವೈಡ್ ಆಗುತ್ತೋ ಇಲ್ಲೋ ನೋಡೋಣ. 2 4s are 8, ಸೊ ರಿಮೈಂಡರ್ 1, ಸೊ ಬ್ರಿಂಗ್ ಡೌನ್ 8, 2 9s are 18. ಹೌದಲ್ವಾ? ಸೊ ಹಾಗಾದರೆ 98 ಈಸಿಯಾಗಿ 2 ಇಂದ ಡಿವೈಡ್ ಆಯಿತು, ಎಕ್ಸಾಕ್ಟ್ಲಿ ಡಿವೈಡ್ ಆಗಿ ರಿಮೈಂಡರ್ 0 ಬಂತು. ಓಕೆನಾ? ಆರ್ ಸೊ ಇಲ್ಲ ಅಂದರೆ ಇಲ್ಲಿರೋ ಏನು ಒನ್ಸ್ ಡಿಜಿಟಲ್ಲಿರೋ ನಂಬರ್ ಇದೆಯಲ್ಲ ಅದು 2 ಇಂದ ಡಿವೈಡ್ ಆಗಬೇಕು. ಇಲ್ಲಿ 6 ಇದೆ, ಹೌದಲ್ವಾ? 6 ಇದೆ ಅಂದರೆ ಇದು 2 ಇಂದ ಡಿವೈಡ್ ಆಗುತ್ತೆ. 2 3s are 6. ಹಾಗಾದರೆ 74,156 ಈಸಿಯಾಗಿ 2 ಇಂದ ಡಿವೈಡ್ ಆಗುತ್ತೆ. ಸೊ ಲೆಟ್ ಅಸ್ ಚೆಕ್, ಇಸ್ ಇಟ್ 74,115 2 ಇಂದ ಡಿವೈಡ್ ಆಗುತ್ತಾ ಇಲ್ಲ ಅನ್ನೋದನ್ನು ಚೆಕ್ ಮಾಡೋಣ. ಓಕೆನಾ? ಸೊ 2 3s are 6, 7ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 1, ಬ್ರಿಂಗ್ ಡೌನ್ 4, 2 7s are 14. ಹೌದಲ್ವಾ? 0. ಸೊ 1ಅನ್ನು ಇಳಿಸ್ಕೊಳ್ಳೋಣ. ಓಕೆನಾ? ಸೊ 1ಅನ್ನು ಇಳಿಸ್ಕೋಬೇಕು, ಆದರೆ 1 ಡಿವೈಡ್ ಆಗಲ್ಲ. ಈ 5ಅನ್ನು ಇಳಿಸ್ಕೋಬೇಕಂದ್ರೆ ಇಲ್ಲಿ 0 ಕಟ್ಟಬೇಕು. 5ಅನ್ನು ಕೆಳಗೆ ತೊಗೊಳೋಣ, 15 ಆಗುತ್ತೆ. 2 7s are 14. ಹೌದಲ್ವಾ? ಸೊ 5ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 1, 1ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0, ಬ್ರಿಂಗ್ ಡೌನ್ 6, 2 8s are 16. ಹೌದಲ್ವಾ? ಈಸಿಯಾಗಿ ನಂಬರು 2 ಇಂದ ಡಿವೈಡ್ ಆಗಿತ್ತು. ಸೊ ಇದು ಟೆಸ್ಟ್ ಆಫ್ ಡಿವಿಸಿಬಿಲಿಟಿ. ಸೊ ಟೆಸ್ಟ್ ಆಫ್ ಡಿವಿಸಿಬಿಲಿಟಿ ಅಂದರೆ ಎ ನಂಬರ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 2 ಇಫ್ ದ ಡಿಜಿಟ್ ಇನ್ ಇಟ್ಸ್ ಒನ್ಸ್ ಪ್ಲೇಸ್ ಈಸ್ 0, 2, 4, 6, 8. ಆ ನಂಬರ್ನ ಒನ್ಸ್ ಪ್ಲೇಸಲ್ಲಿರೋ ಡಿಜಿಟು 0, 2, 4, 6, 8 ಇದ್ದರೆ ಆ ನಂಬರ್ ಈಸಿಯಾಗಿ 2 ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟು ಡಿವಿಸಿಬಿಲಿಟಿ ಬೈ 3. ಸೊ ಡಿವಿಸಿಬಿಲಿಟಿ ಬೈ 3 ಅಂದರೆ ಏನು? ಸೊ ಆ ನಂಬರ್ 3 ಇಂದ ಡಿವೈಡ್ ಆಗುತ್ತೋ ಇಲ್ಲ ಅಂತ ಹೇಗೆ ಚೆಕ್ ಮಾಡ್ತೀರಾ? ಡಿವಿಸಿಬಿಲಿಟಿ ಬೈ 3. ಹೌದಲ್ವಾ? ಆ ನಂಬರ್ 3 ಇಂದ ಡಿವೈಡ್ ಆಗುತ್ತೆ ಇಲ್ಲ ಹೇಗೆ ಫೈಂಡ್ ಔಟ್ ಮಾಡಬೇಕಪ್ಪ ಅಂದರೆ ಇಫ್ ದ ಸಮ್ ಆಫ್ ದ ಡಿಜಿಟ್ಸ್ ಆಫ್ ಎ ನಂಬರ್ ಈಸ್ ಎ ಮಲ್ಟಿಪಲ್ ಆಫ್ 3 ದೆನ್ ದ ನಂಬರ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 3. ಸೊ ನಂಬರ್ ಇರುತ್ತೆ, ಆ ನಂಬರ್ಸನ್ನ ಡಿಜಿಟ್ಸನ್ನು ಆ್ಯಡ್ ಮಾಡಿದಾಗ ಆ್ಯಡ್ ಬಂದಿರೋ ಸಮ್ ಇದೆಯಲ್ಲ ಅದು ಮಲ್ಟಿಪಲ್ ಆಫ್ 3 ಆಗಿರಬೇಕು, ಆರ್ ಅಂದರೆ 3 ಟೇಬಲಲ್ಲಿ ಬಂದಿರಬೇಕು. ಬಂದಿದ್ದರೆ ಆ ನಂಬರ್ ಈಸಿಯಾಗಿ ಏನಾಗುತ್ತೆ 3 ಟೇಬಲಲ್ಲಿ ಡಿವೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಏನು? ಫಾರ್ ಎಕ್ಸಾಂಪಲ್ 72. ಹೌದಲ್ವಾ? 330. ನೆಕ್ಸ್ಟು 4896. ಈಗ 72ನ ಆ್ಯಡ್ ಮಾಡೋಣ. 7 + 2 ಸಮ್ ಆಫ್ ದ ಡಿಜಿಟ್ ಅಂದರೆ ಆ ನಂಬರಲ್ಲಿ ಡಿಜಿಟ್ಸನ್ನು ಆ್ಯಡ್ ಮಾಡಿರಿ. 7 + 2 9. ಸೊ 9 3 ಟೇಬಲಲ್ಲಿ ಬರುತ್ತೆ. 3 3s are 9. ಹಾಗಾದರೆ 72 ಈಸಿಯಾಗಿ 3 ಇಂದ ಎಕ್ಸಾಕ್ಟ್ಲಿ ಡಿವೈಡ್ ಆಗುತ್ತೆ, ರಿಮೈಂಡರ್ 0 ಉಳಿಯುತ್ತೆ. 3 2s are 6, 7ಅಲ್ಲಿ 1 6 ಸಬ್ಟ್ರಾಕ್ಟ್ ಮಾಡಿದ್ರೆ 1, ಸೊ ಬ್ರಿಂಗ್ ಡೌನ್ 2, 3 4s are 1. ಹೌದಲ್ವಾ? ಸೊ ಅದೇ ಥರ ಸೊ 4896 3 ಇಂದ ಡಿವೈಡ್ ಆಗುತ್ತೆ ಇಲ್ಲ ಅಂತ ಚೆಕ್ ಮಾಡೋಣ. ಹೌದಲ್ವಾ? ಸೊ ಸಮ್ ಆಫ್ ದ ಡಿಜಿಟ್ಸನ್ನು ಆ್ಯಡ್ ಮಾಡೋಣ. 4 + 8 + 9 + 6. ಹೌದಲ್ವಾ? ಸೊ ಡಿವೈಡ್ ಮಾಡೋಣ ನಂಬರ್ಸನ್ನ. 4 + 8 + 4 12, 12 + 9 ಎಷ್ಟಾಗುತ್ತೆ? ಸೊ 21, 21 + 6 27. ಸೊ ಆನ್ಸರ್ ಏನು ಬರುತ್ತೆ? 27 ಬರುತ್ತೆ. ಸೊ ಹಾಗಾದರೆ 27 3 ಟೇಬಲಲ್ಲಿ ಬರುತ್ತೆ. ಹೌದಲ್ವಾ? 27 3 ಟೇಬಲಲ್ಲಿ ಬರುತ್ತೆ ಅಂದರೆ ಸೊ 4896 ಎಕ್ಸಾಕ್ಟ್ಲಿ 3 ಇಂದ ಡಿವೈಡ್ ಆಗುತ್ತೆ. ಓಕೆನಾ? ಸೊ ಈ ಥರ ನಾವೇನು ಮಾಡಬೇಕು? ಸೊ 3 ಇಂದ ಯಾವುದೇ ನಂಬರ್ ಕೊಟ್ಟಿರಲಿ ಆ ನಂಬರನ್ನು ಏನು ಮಾಡಬೇಕು? ಇದು 3 ಇಂದ ಡಿವೈಡ್ ಆಗುತ್ತೋ ಇಲ್ಲ ಅಂತ ಹೇಗೆ ಮಾಡಬೇಕಪ್ಪ ಅಂದರೆ ಅದರಲ್ಲಿರೋ ಡಿಜಿಟ್ಸನ್ನು ಆ್ಯಡ್ ಮಾಡಬೇಕು. ಡಿಜಿಟ್ಸನ್ನು ಆ್ಯಡ್ ಮಾಡಿ ಬಂದಿರೋ ಸಮ್ ಇರುತ್ತಲ್ಲ ಆ ಸಮ್ ಇದೆಯಲ್ಲ 3 ಟೇಬಲಲ್ಲಿ ಬಂದರೆ ಮಲ್ಟಿಪಲ್ ಆಫ್ 3 ಆಗಿದ್ದರೆ ಅದು ಈಸಿಯಾಗಿ 3 ಇಂದ ಡಿವೈಡ್ ಆಗುತ್ತೆ. ಓಕೆನಾ? ಸೊ ಡಿವಿಸಿಬಿಲಿಟಿ ಬೈ 4. ಸೊ ಗಿವನ್ ನಂಬರ್ 4 ಇಂದ ಡಿವೈಡ್ ಆಗುತ್ತೆ ಇಲ್ಲೋ ಅಂತ ಹೇಗೆ ಫೈಂಡ್ ಔಟ್ ಮಾಡ್ಬೋದು? ಸೊ ಆ ನಂಬರ್ನ ಲಿಸನ್, ಇಫ್ ದ ನಂಬರ್ ಫಾರ್ಮ್ಡ್ ಬೈ ದ 10s and the 1s digit of a number is a multiple of 4
ಆರ್ ಬೋತ್ ಆಫ್ ದೆಮ್ ಆರ್ ಝೀರೋಸ್ ದೆನ್ ದ ನಂಬರ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 4. ಸೊ ಏನಪ್ಪ ಅಂದರೆ ಆ ನಂಬರ್ನ ಒನ್ಸ್ ಆ್ಯಂಡ್ ಟೆನ್ಸ್ ಡಿಜಿಟಲ್ಲಿ ಇರುತ್ತಲ್ಲ ಅದು ಮಲ್ಟಿಪಲ್ ಆಫ್ 4 ಆಗಿರಬೇಕು. ಆರು ಒನ್ಸ್ ಆ್ಯಂಡ್ ಟೆನ್ಸ್ ಡಿಜಿಟಲಿ ಝೀರೋಸ್ ಬಂದರೆ ಆ ನಂಬರ್ ಈಸಿಯಾಗಿ 4ಇಂದ ಡಿವೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 928, 2072 ಹೌದಲ್ವಾ, ಆರ್ 5,73,100. ಸೊ ಈ ನಂಬರ್ ಈಸಿಯಾಗಿ 4ಇಂದ ಡಿವೈಡ್ ಆಗುತ್ತೆ. ಹೇಗೆ? ಒನ್ಸ್ ಆ್ಯಂಡ್ ಟೆನ್ಸ್ ಡಿಜಿಟ್, ಒನ್ಸ್ ಡಿಜಿಟಲ್ಲಿ 8 ಇದೆ, ಟೆನ್ಸ್ ಪ್ಲೇಸ್ ವ್ಯಾಲ್ಯೂಯಲ್ಲಿ 2 ಇದೆ. ಸೊ 28 ಇದೆಯಲ್ಲ ಏನು 4 ಟೇಬಲಲ್ಲಿ ಬರುತ್ತೆ, ಮಲ್ಟಿಪಲ್ ಆಫ್ 4 ಹೌದಲ್ವಾ. ಹಾಗಾದರೆ 928 ಈ ನಂಬರ್ ಈಸಿಯಾಗಿ 4ಇಂದ ಡಿವೈಡ್ ಆಗುತ್ತೆ. ಓಕೆನಾ. 72 ಇದೆ, ಇದು 72 ಸಹ ಮಲ್ಟಿಪಲ್ ಆಫ್ 4 ಹೌದಲ್ವಾ, ಈಸಿಯಾಗಿ ಇದೇನು 4 ಟೇಬಲಲ್ಲಿ ಬರುತ್ತೆ. ಆರ್ ಸೊ ಇಲ್ಲಿ ಒನ್ಸ್ ಆ್ಯಂಡ್ ಟೆನ್ಸ್ ಡಿಜಿಟಲ್ಲಿ ಇರೋ ನಂಬರ್ ಏನಿರಬೇಕು, ಮಲ್ಟಿಪಲ್ ಆಫ್ 4 ಆಗಿರಬೇಕು. ಆರ್ ಒನ್ಸ್ ಆ್ಯಂಡ್ ಟೆನ್ಸ್ ಡಿಜಿಟ್ ಎರಡು 0 ಆಗಿರಬೇಕು. 0 ಇದ್ದರೆ ಆ ನಂಬರು ಎಕ್ಸಾಕ್ಟ್ಲಿ 4ಇಂದ ಡಿವೈಡ್ ಆಗುತ್ತೆ. ಓಕೆನಾ. ಇದು ಡಿವಿಸಿಬಿಲಿಟಿ ಬೈ 4. ನೆಕ್ಸ್ಟ್ ಡಿವಿಸಿಬಿಲಿಟಿ ಬೈ 5 ಅಂದರೆ ಆ ನಂಬರ್ನ ಒನ್ಸ್ ಪ್ಲೇಸ್ ನೋಡ್ರಿ, ಒನ್ಸ್ ಪ್ಲೇಸಲ್ಲಿ 0 ಆ್ಯಂಡ್ 5 ಇದ್ದರೆ ಆ ನಂಬರ್ ಈಸಿಯಾಗಿ 5ಇಂದ ಡಿವೈಡ್ ಆಗುತ್ತೆ. ಸೊ ಎಷ್ಟು ಡಿವಿಸಿಬಿಲಿಟಿ ಬೈ 5, ಇಫ್ ದ ಡಿಜಿಟ್ ಇನ್ ದ ಒನ್ಸ್ ಪ್ಲೇಸ್ ಆಫ್ ಎ ನಂಬರ್ ಈಸ್ ಐದರ್ 0 or 5 ದೆನ್ ದ ನಂಬರ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 5. ಫಾರ್ ಎಕ್ಸಾಂಪಲ್ 725. ಸೊ ಡಿವಿಸಿಬಿಲಿಟಿ ಬೈ 5 ಹೌದಲ್ವ, ಆ ನಂಬರ್ 5ಇಂದ ಡಿವೈಡ್ ಆಗುತ್ತೆ ಅಂತ ಹೇಗೆ ಫೈಂಡ್ ಔಟ್ ಮಾಡಬೇಕು? ಆ ನಂಬರ್ನ ಒನ್ಸ್ ಪ್ಲೇಸಲ್ಲಿ ಏನಿರಬೇಕು, ಸೊ 5 or 0 ಇರಬೇಕು ಹೌದಲ್ವಾ. ಸೊ 725 ಇದೆ, ಇಲ್ಲಿ 5 ಇದೆ ಹೌದಲ್ವಾ, ಇಲ್ಲಿ 0 ಇದೆ. ಸೊ ಇದು ಬೋತ್ ದ ನಂಬರ್ಸ್ ಆರ್ ಈಸಿಲಿ ಡಿವಿಸಿಬಲ್ ಬೈ 5. ಎರಡೂ ನಂಬರ್ ಈಸಿಯಾಗಿ 5ಇಂದ ಡಿವೈಡ್ ಆಗುತ್ತೆ, ತುಂಬ ಈಸಿ ಇದೆ. ಸೊ ಒನ್ಸ್ ಪ್ಲೇಸಲ್ಲಿ 5 or 10 ಇದೆ, ಅದು ಈಸಿಯಾಗಿ ಡಿವೈಡ್ ಆಗುತ್ತೆ 5ಇಂದ. ಹಾಗೆ ಡಿವಿಸಿಬಿಲಿಟಿ ಬೈ 6 ಅಂದರೆ ತುಂಬ ಈಸಿ ಇದೆ. ಸೊ ಆ ನಂಬರು 6ಇಂದ ಡಿವೈಡ್ ಆಗುತ್ತೋ ಇಲ್ಲೋ ಅಂತ ಹೇಗೆ ಫೈಂಡ್ ಔಟ್ ಮಾಡಬೇಕಪ್ಪ ಅಂದರೆ ಆ ನಂಬರ್ 2 and 3 ಎರಡೂ ನಂಬರಿಂದ ಡಿವೈಡ್ ಆದರೆ, ಸೊ ಗಿವನ್ ನಂಬರ್ 2 and 3ಇಂದ ಎರಡೂ ನಂಬರಿಂದ ಡಿವೈಡ್ ಆದರೆ ಆ ನಂಬರ್ ಈಸಿಯಾಗಿ 6ಇಂದ ಡಿವೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 924. ಸೊ ಈ ನಂಬರ್ 2ಇಂದ ಡಿವೈಡ್ ಆಗುತ್ತೆ ಇಲ್ಲೋ ಹೇಗೆ ಚೆಕ್ ಮಾಡಬೇಕು? ನಾನು ಹೇಳಿದ್ದೆ ಹೌದಲ್ವಾ, ಒನ್ಸ್ ಪ್ಲೇಸಲ್ಲಿ 0, 2, 4, 6, 8 ಯಾವುದೇ ಡಿಜಿಟ್ ಇರಲಿ, ಒಂದು ಡಿಜಿಟ್ ಇದ್ರೂ 0, 2, 4, 6 ಅಂದರೆ ಈವನ್ ನಂಬರ್ ಆಫ್ ಡಿಜಿಟ್ ಇದ್ದರೆ ಆ ನಂಬರ್ ಈಸಿಯಾಗಿ 2ಇಂದ ಡಿವೈಡ್ ಆಗುತ್ತೆ ಹೌದಲ್ವಾ. ಇಲ್ಲಿ 4 ಇದೆ ಅಂದರೆ 924 2ಇಂದ ಡಿವೈಡ್ ಆಗುತ್ತೆ ಹೌದಲ್ವಾ. ಸೊ ಈಗ ಇಲ್ಲಿ ಕೊಟ್ಟಿರೋ ನಂಬರ್ ಇದೆಯಲ್ಲ ಏನು ಮಾಡಿರಿ, ಸೊ ಆ್ಯಡ್ ಮಾಡಿರಿ. ಸೊ 9 + 2 11 + 4 15. ಸೊ 15 3 ಟೇಬಲಲ್ಲಿ ಬರುತ್ತೆ ಹೌದಲ್ವಾ. 15 3 ಟೇಬಲಲ್ಲಿ ಬರುತ್ತೆ ಅಂದರೆ ಸೊ ಈ ನಂಬರ್ ಈಸಿಯಾಗಿ 3ಇಂದ ಡಿವೈಡ್ ಆಗುತ್ತೆ. 924 ಈಸಿಯಾಗಿ 3ಇಂದ ಡಿವೈಡ್ ಆಗುತ್ತೆ. ಸೊ ಹಾಗಾದರೆ 924 2ಇಂದನೂ ಡಿವೈಡ್ ಆಗುತ್ತೆ, 3ಇಂದನೂ ಡಿವೈಡ್ ಆಗುತ್ತೆ ಅಂದರೆ ಈ ನಂಬರ್ ಇದೆಯಲ್ಲ ಈಸಿಯಾಗಿ 6ಇಂದ ಡಿವೈಡ್ ಆಗುತ್ತೆ. ಓಕೆನಾ. ಸೊ ಇಫ್ ಎ ನಂಬರ್ ಈಸ್ ಡಿವಿಸಿಬಲ್ ಬೈ ಬೋತ್ 2 and 3 ದೆನ್ ಇಟ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 6. Or if the number is even and divisible by 3 then it is exactly divisible by 6. ಓಕೆನಾ. ಸೊ ಗಿವನ್ ನಂಬರು 2ಇಂದ ಆ್ಯಂಡ್ 3ಇಂದ ಡಿವೈಡ್ ಆದರೆ ಈ ನಂಬರ್ ಈಸಿಯಾಗಿ 6ಇಂದ ಡಿವೈಡ್ ಆಗುತ್ತೆ. ಸೊ ಹಾಗಾದರೆ ಚೆಕ್ ಮಾಡೋಣ 6ಇಂದ ಇದು ಡಿವೈಡ್ ಆಗುತ್ತಾ ಇಲ್ಲ ಅಂಥೇಳಿ. 924ನ್ನು 6ಇಂದ ಡಿವೈಡ್ ಮಾಡ್ತಿದ್ದೀನಿ. 6 1s are 6. ಸೊ ಬ್ರಿಂಗ್ ಡೌನ್ 2. 6 5s are 30 ಹೌದಲ್ವಾ. ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ 2. ಸೊ ಬ್ರಿಂಗ್ ಡೌನ್ 4 24. 6 4s are 24 ಹೌದಲ್ವಾ. ಸೊ 6 4s are 24. ಸೊ ಈಸಿಯಾಗಿ ರಿಮೈಂಡರ್ 0 ಬಂತು ಹೌದಲ್ವಾ. 6ಇಂದ 924 ಈಸಿಯಾಗಿ ಡಿವೈಡ್ ಆಯಿತು. ಸೊ 6ಇಂದ ಆ ನಂಬರ್ ಡಿವೈಡ್ ಆಗುತ್ತೆ ಇಲ್ಲ ಅಂತ ಹೇಗೆ ಚೆಕ್ ಮಾಡ್ಬೋದಪ್ಪ ಅಂದರೆ ಆ ನಂಬರ್ 2 and 3 ಎರಡೂ ನಂಬರಿಂದ ಡಿವೈಡ್ ಆದರೆ ಅದು ಈಸಿಯಾಗಿ 6ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟು ಡಿವಿಸಿಬಲ್ ಬೈ 9. ಸೊ ಆ ನಂಬರ್ 9ಇಂದ ಡಿವೈಡ್ ಆಗುತ್ತೋ ಇಲ್ಲೋ ಹೇಗೆ ಫೈಂಡ್ ಔಟ್ ಮಾಡಬೇಕು? ಓಕೆನಾ. ಸೊ
If the sum of the digits of a number is multiple of 9, then the number is exactly divisible by 9. ಸೇಮ್ ನೀವು ಡಿವಿಸಿಬಿಲಿಟಿ ಬೈ 3 ಹೇಗೆ ನೀವು ಫೈಂಡ್ ಔಟ್ ಮಾಡಿದ್ರೋ ಸೇಮ್ ಇಲ್ಲೂ ಸಹ ಅದೇ ಥರ ಗಿವನ್ ನಂಬರನ್ನು ಆ್ಯಡ್ ಮಾಡಬೇಕು. ಸಮ್ ಆಫ್ ದ ಡಿಜಿಟ್ಸನ್ನು ಆ್ಯಡ್ ಮಾಡಿದಾಗ ಆ್ಯಡ್ ಮಾಡಿರೋ ಸಮ್ಮು 9 ಟೇಬಲಲ್ಲಿ ಬಂದರೆ ಮಲ್ಟಿಪಲ್ ಆಫ್ 9 ಆದರೆ 9 ಆಗಿದ್ದರೆ ಅದು ಈಸಿಯಾಗಿ 9ಇಂದ ಡಿವೈಡ್ ಆಗುತ್ತೆ, ಹೌದಲ್ವಾ? ಸೊ ಇಲ್ಲಿ ನೋಡಿರಿ 1881. ಸೊ 8 + 1 9, 8 + 1 9, 9 + 9 18. ಸೊ 18 9 ಟೇಬಲಲ್ಲಿ ಬರುತ್ತೆ, ಹೌದಲ್ವಾ? 9 2s 18, ಹೌದಲ್ವಾ? ಸೊ 18 9 ಟೇಬಲಲ್ಲಿ ಬಂತು ಅಂದರೆ ಸೊ 1881 ಈಸಿಯಾಗಿ 9ಇಂದ ಡಿವೈಡ್ ಆಗುತ್ತೆ. ಸೊ ಚೆಕ್ ಮಾಡೋಣ 9ಇಂದ ಡಿವೈಡ್ ಆಗುತ್ತೆ ಇಲ್ಲ ಅಂಥೇಳಿ. ಸೊ 9 2s 18 0. ಸೊ ಬ್ರಿಂಗ್ ಡೌನ್ 8. ಸೊ ಈ 9ಇಂದ 8 ಡಿವೈಡ್ ಆಗಲ್ಲ. ಸೊ 1ಅನ್ನು ಇಳಿಸ್ಕೋಬೇಕಂದ್ರೆ ಇಲ್ಲಿ 0 ಕಟ್ಟಬೇಕು. ಸೊ 1 ತೊಗೊಂಡ್ವಿ, ಹೌದಲ್ವಾ? 9 2s 9 9s 81, ರಿಮೈಂಡರ್ 0 ಬಂತು, ಹೌದಲ್ವಾ? ಈಸಿಯಾಗಿ 9ಇಂದ 1881 ಡಿವೈಡ್ ಆಯಿತು. ಸೊ ಟೆಸ್ಟ್ ಆಫ್ ಡಿವಿಸಿಬಿಲಿಟಿ 3 and 9 ಸೇಮ್ ಇದೆ. 3 ಅಂದರೆ ಡಿವಿಸಿಬಿಲಿಟಿ ಬೈ 3 ಅಂದರೆ ಸಮ್ ಆಫ್ ದ ಡಿಜಿಟ್ಸನ್ನು ಆ್ಯಡ್ ಮಾಡಿರಿ. ಆ್ಯಡ್ ಮಾಡಿದಾಗ ಮಲ್ಟಿಪಲ್ ಆಫ್ 3 ಬಂದರೆ ಅದು 3ಇಂದ ಡಿವೈಡ್ ಆಗುತ್ತೆ. ಸೊ ಮಲ್ಟಿಪಲ್ ಆಫ್ 9 ಬಂದರೆ ಅದು ಈಸಿಯಾಗಿ 9ಇಂದ ಡಿವೈಡ್ ಆಗುತ್ತೆ. ಸೊ ಈಗ ಡಿವಿಸಿಬಿಲಿಟಿ ಬೈ 10. ಡಿವಿಸಿಬಿಲಿಟಿ ಬೈ 10 ಅಂದರೆ ಆ ನಂಬರ್ನ ಒನ್ಸ್ ಪ್ಲೇಸಲ್ಲಿ 0 ಬಂದಿರಬೇಕು. 0 ಬಂದರೆ ಅದು 10ಇಂದ ಡಿವೈಡ್ ಆಗುತ್ತೆ, ಓಕೆನಾ? ಬೇರೆ ಯಾವ ನಂಬರ್ ಬಂದ್ರೂ ಅದು 10ಇಂದ ಡಿವೈಡ್ ಆಗಲ್ಲ. ಡಿವಿಸಿಬಿಲಿಟಿ ಬೈ 10 ಅಂದರೆ ಏನು? ಇಫ್ ದ ಒನ್ಸ್ ಡಿಜಿಟ್ ಆಫ್ ಎ ನಂಬರ್ ಈಸ್ 0, ಇಟ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 10. ಸೊ ಒನ್ಸ್ ಪ್ಲೇಸಲ್ಲಿರೋ ಡಿಜಿಟ್ಟು 0 ಇದ್ದರೆ ಇದು ಈಸಿಯಾಗಿ 10ಇಂದ ಡಿವೈಡ್ ಆಗುತ್ತೆ. ಸೊ ಇಲ್ಲಿ 0 ಇದೆ ಅಂದರೆ ಇದು 10ಇಂದ ಡಿವೈಡ್ ಆಗುತ್ತೆ. ಸೊ 14,200 ಸೊ 10ಇಂದ ಡಿವೈಡ್ ಆಗುತ್ತೆ. ಓನ್ಲಿ 10 ಅಲ್ಲ, ಇದು 2ಇಂದನೂ ಡಿವೈಡ್ ಆಗುತ್ತೆ. ಇಲ್ಲಿ 0 ಇದೆ, ಹೌದಲ್ವಾ? 0 ಇದೆ ಅಂದರೆ ಆ ನಂಬರ್ ಈ ನಂಬರ್ 2ಇಂದನೂ ಡಿವೈಡ್ ಆಗುತ್ತೆ, 10ಇಂದನೂ ಡಿವೈಡ್ ಆಗುತ್ತೆ, ಓಕೆನಾ? ನೆಕ್ಸ್ಟು 4ಇಂದನೂ ಡಿವೈಡ್ ಆಗುತ್ತೆ, ಹೌದಲ್ವಾ? ಯಾಕೆ? ಒನ್ಸ್ ಆ್ಯಂಡ್ ಟೆನ್ಸ್ ಪ್ಲೇಸಲ್ಲಿ ಏನಿದೆ ಇಲ್ಲಿ 0 ಇದೆ. ಒನ್ಸ್ ಆ್ಯಂಡ್ ಟೆನ್ಸ್ ಪ್ಲೇಸಲ್ಲಿ 2 ಪ್ಲೇಸಲ್ಲಿ 0 ಇದ್ದರೆ ಆ ನಂಬರ್ 4ಇಂದ ಡಿವೈಡ್ ಆಗುತ್ತೆ. ಒನ್ಸ್ ಪ್ಲೇಸಲ್ಲಿ 0 ಇದೆ ಅಂದರೆ ಈ ನಂಬರ್ 2ಇಂದನೂ ಡಿವೈಡ್ ಆಗುತ್ತೆ, ಓಕೆನಾ? ಒನ್ಸ್ ಪ್ಲೇಸಲ್ಲಿ 0 ಇದೆ ಅಂದರೆ ಈ ನಂಬರ್ 10ಇಂದನೂ ಡಿವೈಡ್ ಆಗುತ್ತೆ. ಒನ್ಸ್ ಪ್ಲೇಸಲ್ಲಿ 0 ಇದೆ ಅಂದರೆ ಈ ನಂಬರ್ 5ಇಂದನೂ ಡಿವೈಡ್ ಆಗುತ್ತೆ, ಹೌದಲ್ವಾ? ಸೊ ಈ ನಂಬರ್ 2 4 5 10 ಈ 3 ನಂಬರಿಂದ ಡಿವೈಡ್ ಆಗುತ್ತೆ. ಹೇಗೆ ಫೈಂಡ್ ಔಟ್ ಮಾಡಿದೆ? ನಿಮಗೆ ಟೆಸ್ಟ್ ಆಫ್ ಡಿವಿಸಿಬಿಲಿಟಿ ಹೇಳಿದೆ ಅಲ್ವಾ? ಆ ಟೆಸ್ಟ್ ಆಫ್ ಡಿವಿಸಿಬಿಲಿಟಿನ ಯೂಸ್ ಮಾಡಿನೇ ನಾನು ಫೈಂಡ್ ಔಟ್ ಮಾಡಿದೆ ಈ ನಂಬರ್ ಇಷ್ಟು ನಂಬರಿಂದ ಡಿವೈಡ್ ಆಗುತ್ತೆ ಅಂತೇಳಿ. ಸೊ ಇದು ಟೆಸ್ಟ್ ಆಫ್ ಡಿವಿಸಿಬಿಲಿಟಿ ತುಂಬ ಇಂಪಾರ್ಟೆಂಟ್. ಹೈಯರ್ ಕ್ಲಾಸಲ್ಲಿ ನೀವು ಇದು ತುಂಬ ಈಸಿ ಆಗುತ್ತೆ. ಹೈಯರ್ ಕ್ಲಾಸಲ್ಲಿ ಅಥವಾ ನೆಕ್ಸ್ಟ್ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಕೊಡೋಕೆ ಹೋದಾಗ ಅಲ್ಲೆಲ್ಲ ಇದನ್ನು ಕೇಳಿರ್ತಾರೆ, ಓಕೆನಾ? ಸೊ ಈಸಿಯಾಗಿ ನೀವು ಟೆಸ್ಟ್ ಆಫ್ ಡಿವಿಸಿಬಿಲಿಟಿನ ಮೈಂಡಲ್ಲಿ ಇಟ್ಕೊಂಡ್ರೆ ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅಂತ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು ಮತ್ತು ಈಸಿಯಾಗಿ ನೀವು ಪ್ರಾಬ್ಲಮ್ಸು ಸಹ ಮಾಡ್ಬೋದು, ಓಕೆನಾ? ಸೊ ಇವತ್ತು ಟೆಸ್ಟ್ ಆಫ್ ಡಿವಿಸಿಬಿಲಿಟಿ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರ ರಿಲೇಟೆಡ್ ಎಕ್ಸಸೈಸ್ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.